ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಗೊಂದಲಗಳಿವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ವಿಷಯ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಹಲವಾರು ರೀತಿಯಾಗಿರ್ತಕ್ಕಂತಹ ಸ್ನೇಹಿತರು ಕಾಮೆಂಟ್ ಮೂಲಕ ತಿಳಿಸಿದ್ರು. ಸೊ ಈ ಶಿಕ್ಷಕರ ನೇಮಕಾತಿ ಅಂದರೆ ಹೈಸ್ಕೂಲ್ ಆಗುತ್ತಾ, ಪ್ರೈಮರಿ ಆಗುತ್ತಾ, ಅಥವಾ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಹೇಳ್ರಿ ಅಂತ. ನೋಡ್ಬೋದು, ಇಲ್ಲಿ ಯಾವ ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತೇವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾನು ಇಂದಿನ ವಿಡಿಯೋದಲ್ಲೂ ಹೇಳ್ತಾ ಹೋಗಿದ್ದೀನಿ ಕೂಡ, ಈಗೂ ಕೂಡ ಹೇಳ್ತಾ ಹೋಗ್ತೀನಿ. ಈ 3 ಹುದ್ದೆಗಳಿಗೆ ನಡೀತಾವೆ ಈ ಶಿಕ್ಷಕರ ನೇಮಕಾತಿ. ಅಂದರೆ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ನಾವು ಕರಿತೀವಿ. GPSTR ಅಂದರೆ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. 3ನೇದು PSTR ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ. ಇಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಸ್ನೇಹಿತರು ಗೊಂದಲಗಳಿಂದ ಕೂಡಿದ್ದಾರೆ. ಯಾಕಂದರೆ ಅವರು ಈಗ ಇಂದಿನ ಕೆಲ ಯೂಟ್ಯೂಬರ್ಸು ಏನಪ್ಪ ಅಂದರೆ PSTR ಆಗುತ್ತೆ ಅಥವಾ ಇಲ್ಲೋ, GPSTR ಆಗುತ್ತಲ್ಲೋ, HSTR ಆಗುತ್ತಲ್ಲೋ, ಹಿಂಗೆ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಮತ್ತು ಇವರು ಕನ್ಫ್ಯೂಸ್ನಲ್ಲಿ ಇದ್ದಾರೆ. ಹಾಗಾಗಿ ನಾನು ಹೇಳೋದೊಂದೇ, ಎಲ್ಲ ಹುದ್ದೆಗಳಿಗೂ ನೋಟಿಫಿಕೇಶನ್ ಆಗುತ್ತೆ. ಆದರೆ ಹಂತ ಹಂತವಾಗಿ ಕರೀತಾರೆ ಅವರು. ಈಗ PSTR ಕರೆದ್ರೆ 1 hour ಮಂತ್ ಲೇಟ್ ಆಗ್ಬೋದು, ಅಥವಾ ಅಷ್ಟು ನೋಟಿಫಿಕೇಶನ್ ಒಂದೇ ಸಾರಿ ಕರಿಬೋದು. ಈ ರೀತಿಯಾಗಿರ್ತಕ್ಕಂಥ ಅವರು ಏನಪ್ಪ ಅಂದರೆ ನೋಟಿಫಿಕೇಶನ್ ಎಷ್ಟು ಹುದ್ದೆಗಳಿವೆ ಅನ್ನೋದ್ರ ಬಗ್ಗೆ ಅವರು ಬಾರ್ಡರ್ ಹಾಕ್ತಿದ್ದಾರೆ. ಅವ್ರ ನೋಟಿಫಿಕೇಶನ್ ಇನ್ನೂ ಹೆಚ್ಚಿಗೆ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಕರೆಯೋಣ ಅಂದರೆ, ಈಗ ಹಿಂದೆ GPSTR ಕರೆದ್ರು, ಅಲ್ಲಿ ಕೆಲ ಹುದ್ದೆಗಳು ಖಾಲಿ ಉಳಿದವು, ಅವನು ಕೂಡ ಆ್ಯಡ್ ಮಾಡಿ ಅವರು ಕರೀತಾರ ಅಂತ ನಾನು ಹೇಳ್ತೀನಿ. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೊಂದಲಗಳಿಗೆ ನೀವು ಈಡಾಗಬೇಡಿ ಅಂತ ಹೇಳ್ತೀನಿ. ಹಾಗಾಗಿ ನೀವು ಪ್ರಮುಖವಾಗಿ ನೀವು ಯಾವ ಎಕ್ಸಾಮ್ ಓದ್ತಿದ್ರೋ, ಸೊ ಪ್ರಮುಖವಾಗಿ ಅದಕ್ಕೆ ಫೋಕಸ್ ಮಾಡಿ ಎಫೆಕ್ಟಿವ್ ಆಗಿ ಅಧ್ಯಯನ ಮಾಡಿ. ಸೊ ನೆಕ್ಸ್ಟ್ ಹೇಳೋದಾದರೆ, ಈ 3 ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 15,000 ಹುದ್ದೆಗಳಂದು ನೋಟಿಫಿಕೇಶನ್ 100% ಆಗುತ್ತೆ. ಈಗ HSTR ಹೇಳ್ಬೋದು. ಎಷ್ಟು ಹುದ್ದೆಗಳು HSTR ಅನ್ನೋದಾದರೆ, ಫಸ್ಟು ಈಗ ಆರ್ಥಿಕ ಅನುಮೋದನೆ 800 ಚಿಲ್ಡ್ರ ಅಂತಾರೆ. ಸೊ ಆಲ್ರೆಡಿ 2024ರಲ್ಲಿ ಏನಪ್ಪ ಅಂದರೆ ಬಜೆಟ್ನಲ್ಲಿ 2,500 ಅಂತ ಕರೆದ್ರು. ಮತ್ತು ಅವರು ಏನು ಕೆಲವೊಬ್ರು ಹೇಳ್ತಿದ್ದಾರೆ 5,000ಕ್ಕಿಂತ ಹೆಚ್ಚು ಅಂತ ಇದ್ದಾರೆ. ಸೊ ನಿಮಗೆ ಕನ್ಫರ್ಮೇಷನ್ ಬೇಕಾದರೆ ಹೈಸ್ಕೂಲ್ ನೇಮಕಾತಿ ನಡೀತಾವೆ, ಆದರೆ ಮಿನಿಮಮ್ ಅಂತೂ ನಡೆಯಲ್ಲ. ಮ್ಯಾಕ್ಸಿಮಮ್ ಆಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿ ನಡೀತಾವೆ. ಏಕೆಂದರೆ ಎಲ್ಲ ಜಿಲ್ಲೆಗಳು, ಈಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರೌಢಶಾಲೆ ಏನು ಹೈಸ್ಕೂಲ್ ಟೀಚರ್ ಮಾಡ್ತಿದ್ರು, 1-2 ಅಂತ ಹುದ್ದೆಗಳಲ್ಲ, ಇಡೀ ಶಾಲೆಯಲ್ಲಿ ಇಷ್ಟು ಅಂತ ಇದ್ದಿರ್ತಾವೆ. ಹಂಗಾಗಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ನಾವು ಏನಾದರೂ ನೋಡೋದಾದರೆ ಅತಿ ಹೆಚ್ಚು ಪೋಸ್ಟ್ಗಳಾಗುತ್ತವೆ. 2,500ಕ್ಕಿಂತ ಹೆಚ್ಚಿಗೆ ಆಗುತ್ತೆ, 3,000 ಆಗ್ಬೋದು. ಈ ರೀತಿಯಾಗಿರ್ತಕ್ಕಂಥ ಏನಪ್ಪ ಅಂದರೆ ಅವರು ರೋಸ್ಟರ್ ಬಿಡ್ತಾರೆ, ಎಷ್ಟು ಹುದ್ದೆಗಳು ಅನ್ನೋದು ನೆಕ್ಸ್ಟ್ ಮಂತ್ ಒಳಗೆ ಬಿಡ್ತಾರೆ ಅಂತ ಮಾಹಿತಿ ಇದೆ. ಸೊ GPSTR ಕೂಡ 2023ರಲ್ಲಿ ನೋಟಿಫಿಕೇಶನ್ ಆಯಿತು. ಅತಿ ಹೆಚ್ಚು ಇನ್ನೂ ಕಡಿಮೆ ಕರೀತಾರೋ ಅನ್ನೋ ಮಾಹಿತಿ ಇದೆ. ಸೊ ಇಲ್ಲ, GPSTR ಏನು ಈಗ ಆಲ್ರೆಡಿ ರಿಟೈರ್ಮೆಂಟ್ ಆಗಿದ್ದಾರೋ, ಸೊ ಅವು ಕೂಡ ಪೋಸ್ಟ್ ಖಾಲಿ ಉಳಿತವೆ. ಮತ್ತು GPSTR ಸಂಬಂಧಪಟ್ಟಾಗಿರ್ತಕ್ಕಂಥ ಅತಿ ಹೆಚ್ಚು ಆಗಿರ್ತಕ್ಕಂಥ ಹುದ್ದೆಗಳಿಗೆ ನೋಟಿಫಿಕೇಶನ್ 100% ಆಗುತ್ತೆ. ಈಗ ನಾವು PSTR ಹೇಳೋದೇ ಬೇಡ, ಯಾಕಂದರೆ ಅವು ಅತಿ ಹೆಚ್ಚು ಹುದ್ದೆಗಳು ನೋಟಿಫಿಕೇಶನ್ ಆಗುತ್ತೆ. ಯಾಕಂದರೆ ಅದು ಕೂಡ ಭಾಳ ವರ್ಷಗಳಿಂದ ನೋಟಿಫಿಕೇಶನ್ ಆಗಿಲ್ಲ. D.Ed ಏನು ಪೇಪರ್ 1 ಪಾಸ್ ಆಗಿದ್ರು ಅವರಿಗೆ ಫುಲ್ ಆಗಿರ್ತಕ್ಕಂತಹ ಅವಕಾಶ. ಯಾಕಂದರೆ 100% ಆಗುತ್ತೆ. ನಿಮ್ಮ ಅಧ್ಯಯನವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಲಿತನ ಆಗದೆ ನೀವು 100% ನಿಮ್ಮ ಅಧ್ಯಯನವನ್ನು ಮಾಡಿ ಅದು ನೋಟಿಫಿಕೇಶನ್ ಆಗತ್ತಲೇ ನಿಮ್ಮದು ಒಂದು ಹುದ್ದೆಯನ್ನು ಖಚಿತಪಡಿಸಿಕೊಳ್ಳಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಬರೋದಾದರೆ, ಹಾಗಾದರೆ ನಾವು ಮುಂದೆ ಏನು ಮಾಡಬೇಕು, ನೀವೇನು ಮಾಡಬೇಕು ಅನ್ನೋದಾದರೆ, ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ. ನೀವೇನು PSTR ಗೊತ್ತಿದ್ರೋ, ಪ್ರೈಮರಿ ಟೀಚರ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಶನ್ ಆಗುತ್ತೋ ಆಗಲ್ವೋ ಅನ್ನೋದು ಬೇಡ. ಈ ವರ್ಷ ನಿಮಗೆ ಏನು ಅನ್ನೋದು ಗೊತ್ತಾಗುತ್ತೆ. ನಾವು B.Ed ಹಚ್ಚೀವಿ, TET ಪಾಸ್ ಆಗೀವಿ. ಈ ವರ್ಷ ಕರೀಲಿಲ್ಲದ್ರೂ ಕರೀತಾರೆ 100%. ನಿಮ್ಮದು ಅದರ ತಲೆಯಲ್ಲಿ ಇಟ್ಕೋಬೇಡಿ. ನಿಮ್ಮ ಅಧ್ಯಯನವನ್ನು ಏನು ಮಾಡಪ್ಪ ಮುಂದುವರಿಸಿ ಅಂತ ನಾವು ಹೇಳ್ತೀವಿ. ಇನ್ನೂ 2 ತಿಂಗಳ ಒಳಗೆ ಅಧಿಸೂಚನೆ ಆಗುತ್ತೆ. ಅಥವಾ ಫೈನಲ್ ಲಾಸ್ಟ್ ಏನಪ್ಪ ನನ್ನ ಒಂದು ಅಧ್ಯಯನದ ಪ್ರಕಾರ ಕೊನೆಯದಾಗಿ ಈ ವರ್ಷದೊಳಗೆ ಅಧಿಸೂಚನೆ 100% ಆಗೇ ಆಗುತ್ತೆ ಅನ್ನೋದು ಇದು ಖಚಿತ ಮಾಹಿತಿ ಅಂತ ನಾನು ಹೇಳ್ತೀನಿ. ಹಾಗಾದರೆ ಹೇಗೆ ಓದಬೇಕು ಸರ್? ಈಗ ನಾವು ನೋಟಿಫಿಕೇಶನ್ ಆಗುತ್ತೆ, ನೆಕ್ಸ್ಟ್ ಮಂತ್ ಆಗುತ್ತೋ ಓಕೆ, ನಾವು ಯಾವ ರೀತಿಯಾಗಿರ್ತಕ್ಕಂಥ ಇನ್ನೀಗ ಅಧ್ಯಯನ ಮಾಡಬೇಕು ಅನ್ನೋದಾದರೆ, ಕೆಲವೊಬ್ಬರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾಮೆಂಟ್ ಮೂಲಕ ತಿಳಿಸಿದರು. ಒಂದೇ ಆಗಿರ್ತಕ್ಕಂಥ ನಾನು ಪ್ಲಾನ್ ಹೇಳ್ತಾ ಹೋಗಿದ್ದೀನಿ. ಏನಪ್ಪ ಅನ್ನೋದಾದರೆ, ಮೊದಲು ನಿಮ್ಮ ಸಿಲೆಬಸ್ ಕಾಪಿ ಹಿಡಿದುಕೊಳ್ಳಿ. ನೀವು ಯಾವ ಎಕ್ಸಾಮಿಗೆ ಓದ್ತಿದ್ದೀರಾ? HSTR ಅಥವಾ GPSTR ಅಥವಾ PSTR? ಈ ಎಕ್ಸಾಮಿಗೆ ಓದ್ತಿದ್ರಲ್ಲ, ಈ ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಫಸ್ಟು ಬೇಕಾಗಿರೋದು ನಿಮಗೆ ಕೈಯಲ್ಲಿರ್ತಕ್ಕಂಥದ್ದು ಫಸ್ಟ್ ಸಿಲೆಬಸ್ ಕಾಪಿ.
ಈಗ ನಿಮ್ಮಲ್ಲಿ ಸಿಲೆಬಸ್ ಕಾಪಿ ಇಲ್ಲ ಅಂದರೆ ನೀವು ಅಧ್ಯಯನ ಮಾಡ್ತಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸಿಲೆಬಸ್ ಕಾಪಿ ಇಲ್ದಂಗೆ ನೀವು ಅಧ್ಯಯನ ಮಾಡ್ತಿದ್ದೀರಿ ಅನ್ನೋದಾದರೆ, ನಿಮಗೆ ದಿಕ್ಕಿಲ್ದಂಗೆ ಓದ್ತಿದ್ದೀರಿ ಅನ್ನೋದಾದರೆ, ನಿಮ್ಮ ಪೋಸ್ಟಿಗೆ ನೀವು 100% ಓದ್ತಿಲ್ಲ ಅಂತ ಅನ್ನೋದು ನಮ್ಮ ಮಾಹಿತಿ. ಹಾಗಾಗಿ ನೀವು ಫಸ್ಟು ಸಿಲೆಬಸ್ ಕಾಪಿ ಇಟ್ಕೊಂಡಿದ್ದ ಕರೆ ಆದರೆ 100% ನೀವು ಫೋಕಸ್ ನಿಮ್ಮ ಹುದ್ದೆಗೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟು ಸಿಲೆಬಸ್ ಪ್ರಕಾರ ಪುಸ್ತಕಗಳನ್ನು ಓದಿ, ಅಂದರೆ ಕಲೆಕ್ಟ್ ಮಾಡಿ. ನಿಮ್ಮ ಆ ಸಿಲೆಬಸ್ ಪ್ರಕಾರ ಯಾವ ರೀತಿಯಾಗಿರ್ತಕ್ಕಂಥ ವಿಷಯದವು ಯಾವ ಸಬ್ಜೆಕ್ಟ್ ಮೇಲೆ ಕೇಳ್ತಿದ್ದಾರೆ, ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ವಿಷಯವನ್ನು ಯಾವ ರೀತಿಯಾಗಿರ್ತಕ್ಕಂಥ ವಿಷಯವನ್ನು ಕೇಳ್ತಿದ್ದಾರೆ ಅನ್ನೋದು ಬಗ್ಗೆ ನಿಮ್ಗೆ ತಿಳ್ತಾ ಹೋಗ್ತೀರಿ. ಇದೇ ರೀತಿಯಾಗಿರ್ತಕ್ಕಂಥ ವಿಜ್ಞಾನ ಆಗಿರ್ಬೋದು, ಸೈನ್ಸು, ಮ್ಯಾಥ್ಸು ಯಾವ ರೀತಿಯಾಗಿರ್ತಕ್ಕಂಥ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಅಲ್ಲಿ ಖಚಿತ ಮಾಹಿತಿ ಸಿಗುತ್ತೆ. ಹಾಗಾಗಿ ಸಿಲೆಬಸ್ ಪ್ರಕಾರ ನೀವು ಪುಸ್ತಕಗಳನ್ನು ತೆಗೆದುಕೊಂಡು ಓದಬೇಕಾಗುತ್ತದೆ. ಮತ್ತು ಏನಪ್ಪ ಪ್ಲಸ್ ಸಕ್ಸಸ್ ಆಗಿರ್ತಕ್ಕಂಥ ಇನ್ನೊಂದು ಮೆಥಡ್ ಅನ್ನೋದ್ರೆ, ಸೊ ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡಿ. ಈಗ HSTR ನೋಡ್ಬೋದು, 2015ರಲ್ಲಿ ಯಾವ ರೀತಿಯಾಗಿ ಕೇಳಿದಾನೆ. ಸೋಷಿಯಲ್ಲು ಕನ್ನಡ ನೋಡೋದಾದ್ರೆ ಅಲ್ಲಿ ಆಗಿರ್ತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ಟಫ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದಾನೆ. ಈಗ ಹಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ ರೀತಿ ನೋಡಿ, ಅಲ್ಲಿ ಎಕನಾಮಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಕೇಳ್ಬೋದು, ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಕೇಳ್ಬೋದು. ಮತ್ತೆ ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ಆ್ಯಡ್ ಆಗ್ತವೆ ಹಿಸ್ಟ್ರಿಯಲ್ಲಿ. ಹೀಗೆ ನೀವು ಈ ರೀತಿ ಆಗಿ ಅಪ್ಡೇಟ್ ಓದಬೇಕಾಗುತ್ತದೆ. ಮತ್ತು ಕರೆಂಟ್ ಹಿಸ್ಟ್ರಿ ಕೂಡ ಇರುತ್ತೆ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು. ಮತ್ತು ಅಲ್ಲಿ ಪ್ರಮುಖವಾಗಿ MCQ ಸಾಲ್ವ್ ಮಾಡಿ. ನಿಮ್ಮ ವಿಷಯ ಯಾವುದು, ಸೈನ್ಸಾ ಅಥವಾ ಸೋಷಿಯಲ್ಲ ಅಥವಾ ಕನ್ನಡ, ನೀವು ಒಂದು ಸಬ್ಜೆಕ್ಟಿಗೆ ಬರ್ತೀರಿ, ಅದು ಆಪ್ಷನಲ್ ಪೇಪರ್ನಲ್ಲಿ 100 ಮಾರ್ಕ್ಸಿಗೆ ಏನಪ್ಪ HSTRಗೆ ಆಗಿರ್ಬೋದು, GPSTRಗೂ ಪ್ರಮುಖವಾಗಿ ಆ ಪೇಪರ್ಗೆ ಆಪ್ಷನಲ್ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಆಗಿರ್ತಕ್ಕಂಥ ಇದೇ ಇರುತ್ತೆ. GPSTRಗೆ, HSTRಗೆ MCQ ಬಂತರೂ 100% ಇರುತ್ತೆ. ಮತ್ತು PSTRಗೆ ನಿಮ್ಮ ಸಬ್ಜೆಕ್ಟ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ನೀವು ನಿಮ್ಮ ವಿಷಯದ ಬಗ್ಗೆ ನಿಮ್ಮ ಹಿಡಿತಾ ಇರಬೇಕು. ಹಾಗಾಗಿ ನೀವು ಆಮೇಲೆ ಸಕ್ಸಸ್ ಆಗ್ತೀರಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಬರೋದಾದರೆ ನಾನು ಹೇಳ್ತೀನಿ, ಈ ಶಿಕ್ಷಕರ ನೇಮಕಾತಿ 100% ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲೇನಿರ್ತಕ್ಕಂತಹ ನೆಗೆಟಿವನ್ನು ತೆಗೆದುಕೊಂಡು ಪಾಸಿಟಿವ್ ಮೋಡ್ನಲ್ಲಿ ಇಟ್ಕೊಂಡು 100% ನೀವು ಓದಲೇಬೇಕಾಗುತ್ತದೆ. ಈಗ ಇವತ್ತಿನಾದರೂ ಇನ್ನೇನು ಸಿಲೆಬಸ್ ಕಾಪಿ ತಂದಿಲ್ಲೋ ಅವರೆಲ್ಲ ಸ್ನೇಹಿತರು ನೀವು ಫಸ್ಟು ಸಿಲೆಬಸ್ ಕಾಪಿಯನ್ನು ಇಟ್ಕೊಳ್ಳಿ. ಆಮೇಲೆ ಅದರ ತಕ್ಕಂಥ ನೀವು ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೊಂಡು ಓಲ್ಡ್ ಕ್ವಶನ್ ಪೇಪರನ್ನು ಜೊತೆಗೆ ಇಟ್ಕೊಂಡು, ಜೊತೆಗೆ MCQ ಏನು ಬಂದ್ರಂದರೆ ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತವಲ್ಲ, ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಎಕ್ಸಾಮ್ನಲ್ಲಿ ಕರೀಲಿ ಅವರು ಅದನ್ನು ಕ್ಯಾಚ್ ಮಾಡ್ಕೊಳ್ರಿ, ಅದನ್ನು ಓದಿ ಅಂತ ನಾನು ಹೇಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾನು ಈ ತರಗತಿಯಲ್ಲಿ ಹೇಳ್ತಾ ಹೋಗಿದ್ದೇನೆ. ಹಾಗಾಗಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನೇನಾದರೂ ಮಾಹಿತಿ ಸಿಕ್ಕರೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ಚಾನಲನ್ನು ಯಾರ್ಯಾರು ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಕ್ವಶನ್ ಇದ್ದರೆ, ಡೌಟ್ ಏನಾದರೂ ಇದ್ದರೆ ಇದ್ರ ಬಗ್ಗೆ, ಅಥವಾ ನಿಮಗೇನಾದರೂ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಪುಸ್ತಕದ ಮತ್ತು ಅದರ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ನಾನು ಅದಕ್ಕೆ ರೀತಿಯಾಗಿರ್ತಕ್ಕಂಥ ತಕ್ಷಣ ನಿಮಗೆ ಉತ್ತರವನ್ನು ನೀಡ್ತೀನಿ ಅಂತ ಹೇಳಿ, ನಾನು ಮುಂದಿನ ಏನಪ್ಪ ಅಂದರೆ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಚಾರವನ್ನು ತಂದು ನಾನು ಹೇಳ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.